ಕಾವೇರಿ 2.0 ತಂತ್ರಾಂಶದಲ್ಲಿ ದಸ್ತಾವೇಜುಗಳ ನೋಂದಣಿಗೆ ಅರ್ಜಿ ಸಲ್ಲಿಸಲು ಮಾಹಿತಿ ನಮೂದಿಸಿದ ನಂತರ ಅಂತಿಮ ಅರ್ಜಿಯನ್ನು ಉಪನೋಂದಣಾಧಿಕಾರಿ ಅವರಿಗೆ ಸಲ್ಲಿಸುವ ಮುನ್ನ ಅರ್ಜಿದಾರರು ಅಥವಾ ಪಕ್ಷಕಾರರು ದಸ್ತಾವೇಜು ಸಾರಾಂಶವನ್ನು ಪರಿಶೀಲಿಸಬೇಕು. ಡಾಕ್ಯುಮೆಂಟ್ ಸಮ್ಮರಿ ಎಂಬ ಹೆಸರಿನಲ್ಲಿ ಈ ಮಾಹಿತಿಯನ್ನು ಅರ್ಜಿದಾರರಿಗೆ ಅಥವಾ ಪಕ್ಷಕಾರರಿಗೆ PDF ಮಾದರಿಯಲ್ಲಿ ನೀಡಲಾಗುತ್ತದೆ. ಸ್ವತ್ತಿನ ಮಾಲೀಕರ ಹೆಸರು ಹಾಗೂ ಸ್ವತ್ತಿನ PID ಸಂಖ್ಯೆ, ನೇಚರ್ ಆಫ್ ಡಾಕ್ಯುಮೆಂಟ್, ಸ್ಟ್ಯಾಂಪ್ ಆರ್ಟಿಕಲ್ ಮತ್ತು ಸ್ಟ್ಯಾಂಪ್ ಸಬ್ ಆರ್ಟಿಕಲ್ ಇವುಗಳನ್ನು ಒಮ್ಮೆ ಗಮನಿಸಬೇಕು. ಪಕ್ಷಕಾರರ ವಿವರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕು. ಸ್ವತ್ತಿನ ಶೆಡ್ಯೂಲ್ ಡೀಟೇಲ್ ಏನಿರ್ತದೆ ಅದನ್ನು ಪರಿಶೀಲಿಸಬೇಕು. ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ಏನಿದೆ ಮತ್ತು ಅದರ ಡಿಸ್ಕ್ರಿಪ್ಷನನ್ನು ಗಮನಿಸಬೇಕು. ಮಾರ್ಕೆಟ್ ವ್ಯಾಲ್ಯೂ, ಸ್ಟ್ಯಾಂಪ್ ಡ್ಯೂಟಿ, ಫೀ ಕ್ಯಾಲ್ಕುಲೇಷನನ್ನು ಗಮನಿಸಿಕೊಳ್ಳಬೇಕು. ಇವುಗಳಲ್ಲಿ ಏನಾದರೂ ದೋಷಗಳು ಕಂಡು ಬಂದಲ್ಲಿ ಅರ್ಜಿಯನ್ನು ಮತ್ತೊಮ್ಮೆ ಎಡಿಟ್ ಮಾಡಿ ಸರಿಯಾದ ಮಾಹಿತಿಯೊಂದಿಗೆ ಅರ್ಜಿಯನ್ನು ಉಪನೋಂದಣಾಧಿಕಾರಿಯವರಿಗೆ ಸಲ್ಲಿಸಬೇಕು. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.